ಇಳಕಲ್ ಗ್ರಾಮೀಣ ಪಿಎಸ್ಐ ರಿಂದ ಹಲ್ಲೆ, ಸಾರ್ವಜನಿಕವಾಗಿ ಕ್ಷಮೆ ಕೇಳಿದ ಪಿಎಸ್ಐ. ಹುನಗುಂದ ವಿಜಯ ಮಹಾಂತೇಶ ಬ್ಯಾಂಕ್ ನಿರ್ದೇಶಕರ ಚುನಾವಣೆಯ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಷೇರುದಾರರು ಮತ ಚಲಾಯಿಸಲು ಬಂದಾಗ ನೂಕುನುಗ್ಗಲು ಸಂಭವಿಸಿತು. ಅದನ್ನು ತಡೆಯಲು ಖಾಕಿ ಪಡೆ ಹರಸಾಹಸ ಪಟ್ಟಿದೆ. ಇದೇ ಸಂದರ್ಭದಲ್ಲಿಯೇ ಒಬ್ಬ ಅಜ್ಜಿ ಮತ್ತು ಅವರ ಮಗ ಮಂಜುನಾಥ್ ಎಂಬಾತ ಮತ ಚಲಾವಣೆ ಮಾಡಲು ಬಂದಿದ್ದಾರೆ. ನೂಕುನುಗ್ಗಲು ಇರುವ ಕಾರಣ ಪೊಲೀಸರು ತಡೆ ಹಿಡಿದಿದ್ದು, ಮಂಜುನಾಥ್ ಎಂಬುವನು ಇಳಕಲ್ ಗ್ರಾಮೀಣ ಪಿಎಸ್ಐ ಮಲ್ಲು ಸತ್ತಿಗೌಡರ್ ಎಂಬುವರಿಗೆ ಮನ ಬಂದಂತೆ ಬೈಯತೊಡಗಿದ. ಪಿಎಸ್ಐ ಗದ್ದಲ ತಡೆಯಲು ಎಲ್ಲರನ್ನ ದಬ್ಬುತ್ತಿದ್ದರು. ಹಾಗೆಯೇ ಅಲ್ಲೇ ಇರುವಂತಹ ಅಜ್ಜಿ ನೆಲಕ್ಕೆ ಬಿದ್ದಿದ್ದರಿಂದ ಕೈಗೆ ಗಾಯವಾಯಿತು. ಇದನ್ನ ನೋಡಿದ ಮಗ ಮಂಜುನಾಥ್ ಕಾರ್ಯನಿರತ ಪಿಎಸ್ಐ ಮೇಲೆ ಕೈ ಮಾಡಿದ. ಹಾಗೆಯೇ ಪೊಲೀಸರು ಅವನಿಗೆ ಸ್ಟೇಷನ್ಗೆ ಕರೆದುಕೊಂಡು ಹೋಗಲು ಪ್ರಯತ್ನಿಸುತ್ತಿದ್ದರು. ಅವನು ವಾದ ಮಾಡಲು ಮುಂದಾದ. ಅದಕ್ಕೆ ಪೊಲೀಸರು ಕಾರ್ಯನಿರತ ಸಾಹೇಬರ ಮೇಲೆ ಕೈ ಮಾಡುತ್ತೀಯಾ ಎಂದು ಕಪಾಳ ಮೋಕ್ಷ ಮಾಡಿದ್ದರು. ಈ ಘಟನೆಯ ಬಳಿಕ ಪಿಎಸ್ಐ ಹಲ್ಲೆಯನ್ನ ಮಾಡಿದಂತಹ ವ್ಯಕ್ತಿಯ ತಾಯಿಗೆ ಕ್ಷಮೆ ಯಾಚಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಕನ್ನಡ ಜನಶ್ರೀ ನ್ಯೂಸ್, ಹುನಗುಂದ. ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ, ಜೊತೆಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ.